ಒಂದು ವೇಳೆ ಆರ್ಯ ವೈಶ್ಯ ಸಮಾಜ ಅಂತಂದ್ರೆ ಒಂದು ಶಿಸ್ತಿನ ಸಮಾಜ ಮತ್ತು ಎಲ್ಲವನ್ನೂ ಕೂಡ ತೂಗಿ ಅಳೆದು ನಿರ್ಧಾರ ಮಾಡುವಂತ ಪರ್ಫೆಕ್ಟ್ ಲೆಕ್ಕಾಚಾರ ಇರುವಂತಹ ಸಮಾಜ. ನಾನು ನಿಮಗೆ ಕೇಳಿದ್ದೆ ಬರ್ತೀನಿ, ಈ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ಯಾವ ಲೆಕ್ಕಾಚಾರವನ್ನು ತೆಗೆದಿದ್ರಿ? ಈ ಉಪಚುನಾವಣೆಯ ಫಲಿತಾಂಶದ ಲೆಕ್ಕಾಚಾರ ನಮ್ಮ ಪ್ರಕಾರ ಈ ಬಾರಿ ಬಿಜೆಪಿಗೆ ಜೈಬೇರಿ 30 ವರ್ಷದಿಂದ ಸಿಕ್ಕಿಲ್ಲ. ಈ ಬಾರಿ ನಿಮ್ಮ ಲೆಕ್ಕಾಚಾರ ಪ್ರಕಾರ ಭಾರತೀಯ ಜನತಾ ಪಕ್ಷ ಜೈಬೇರಿ ಹೊಡೆದಿದ್ರೆ 2 ಕೈ ಎತ್ತಿ ಗೋಲ ಭಾರತ ಈ ಮಾತನ್ನ ನಾನು ಬೇರೆ ಕಡೆ ಕೇಳೋದಿಲ್ಲ, ನಿಮ್ಮಲ್ಲಿ ಮಾತಾಡ್ತಿದ್ದೀನಿ. ಲೆಕ್ಕ ಪಕ್ಕ ಬಹಳ ಕರೆಕ್ಟ್ ಆಗಿ ಲೆಕ್ಕಾಚಾರವನ್ನು ಬೇರೆ ಎಲ್ಲ ಸಮಾಜಕ್ಕೂ ಜ್ಯೋತಿಷ ಗೊತ್ತಾಗಿಲ್ಲ. ನಿಮ್ಮ ಲೆಕ್ಕವನ್ನ ನೀವೇ ಬರೀತೀರಾ, ನಿಮ್ಮ ಭವಿಷ್ಯವನ್ನ ನೀವೇ ಬರೀತೀರಾ. ಕಠಿಣ ಪರಿಶ್ರಮದಿಂದ ನಿಮ್ಮ ಬದುಕನ್ನು ನೀವೇ ರೂಪಿಸ್ತೀರಾ. ಒಂದು ಹಳೆ ಗಾದೆ ಇದೆ, ದುಡ್ಡೇ ದೊಡ್ಡಪ್ಪ. ನಾವೆಲ್ಲ ದುಡ್ಡೇ ದೊಡ್ಡಪ್ಪ ಅಂತಂದು ಅದರ ಬಗ್ಗೆ ಬಹಳಷ್ಟು ನಂಬಿಕೆ ಮತ್ತು ವ್ಯಾಖ್ಯಾನ ಮಾಡ್ತಾವೆ. ಆದ್ರೆ ಶ್ರೀನಿವಾಸನ ಪೂಜೆ ಮಾಡುವಂತವರು ನಾವು ಮಹಾಲಕ್ಷ್ಮಿ ನಿಮ್ಮ ಸಮಾಜಕ್ಕೆ ಬರೆದು ಮುಂದೆ ಹೋಗಿದ್ದಾರೆ. ಯಾಕಂದ್ರೆ ನೀವು ದುಡ್ಡನ್ನ ಬೆನ್ನಲ್ಲ, ದುಡಿಮೆಯನ್ನ ಬೆನ್ನ. ದುಡ್ಡೇ ದೊಡ್ಡಪ್ಪ ಅನ್ನುವಂತ ಗಾದೆಯನ್ನ ಬದಲಾವಣೆ ಮಾಡಿ ದುಡಿಮೆಯೇ ದೊಡ್ಡಪ್ಪ ಅನ್ನುವಂತ ಗಾದೆಯನ್ನ ನೀವು ಗಟ್ಟಿಯಾಗಿ ದುಡಿಮೆಯಲ್ಲಿ ನಮ್ಮದು ಸ್ವಾಭಿಮಾನದ ಸಂಕೇತ. ಸ್ವಾಭಿಮಾನ ಅಂತಂದ್ರೆ ಇತರರಿಗೆ ನೋವಾಗುವ ರೀತಿಯಲ್ಲಿ ಹೇಳುವಂತದ್ದಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತು ನಮ್ಮ ದುಡಿಮೆಯಲ್ಲಿ ಇತರರಿಗೆ ಪರೋಪಕಾರ ಮಾಡುವುದೇ ಸ್ವಾಭಿಮಾನ. ಅಂತ ಸಮಾಜ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಅಂತಂದ್ರೆ ಖಂಡಿತ ನಿಮ್ಮ ಆರಾಧ ದೈವದ ನಾಮಾಂಕಿರುವಂತಹ ನಮ್ಮ ಅಭ್ಯರ್ಥಿ ಭೈರವಾನ್ ಶ್ರೀನಿವಾಸ್ ಅವರಿಗೆ ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಇರಬೇಕು.